ಜೆ ಕರ್ನಾಟಕ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ PGCET ಆಲ್ರೆಡಿ ಎಕ್ಸಾಮ್ಸ್ ಮುಗಿದೈತಿ. ಸೊ ಜೂನ್ 14ಕ್ಕೆ ಎಕ್ಸಾಮ್ ಆಗೈತಿ. ಸೊ ತುಂಬ ಜನ ಹಲವಾರು ಕಡೆ ಎಕ್ಸಾಮ್ ಬರ್ದಿದ್ದೀರಿ ಆ್ಯಂಡ್ ಒಳ್ಳೆ ಸ್ಕೋರ್ ಕೂಡ ಮಾಡಿದರೆ. ನೋಡಿರಿ ಈ ಬಾರಿ ಹೈಯೆಸ್ಟ್ ಸ್ಕೋರ್, ಒಂದು ಗುಡ್ ಸ್ಕೋರ್ ಅಂತ ನಾವು ಕನ್ಸಿಡರ್ ಮಾಡಿದರೆ 44 ಆಸ್ಪಾಸ್ನಲ್ಲಿ ಯಾರೆಲ್ಲ ಸ್ಕೋರ್ ಮಾಡಿದಿರಿ MBA. ಓಕೆ, ಸೊ MCA ದವರು ಸ್ವಲ್ಪ 50 to 55 ತನಕ ಹೋಗ್ಬೋದು. ಸೊ ಈ ಗುಡ್ ಸ್ಕೋರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೀವೇನಾದರೂ 44 ಆಸ್ಪಾಸ್ನಲ್ಲಿ MBA ದವರು ಸ್ಕೋರ್ ಮಾಡಿದರೆ ಡೆಫಿನೆಟ್ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ರ್ಯಾಂಕಿಂಗ್ ಕೂಡ ಒಳ್ಳೇದು ಬರುತ್ತೆ. ಓಕೆ, ಸೊ ಯಾರೆಲ್ಲ MCA ದವರು ಇದ್ದೀರಿ, ಸೊ ನಿಮ್ಮದು ಕೂಡ ಏನು 50 to 55 ತನಕ ಯಾರು ಆಸ್ಪಾಸ್ ಮಾಡಿದ್ರೆ ಸೊ ಡೆಫಿನೆಟ್ ನಿಮಗೂ ಕೂಡ ಒಳ್ಳೆ ರ್ಯಾಂಕು ಮತ್ತು ಒಳ್ಳೆ ಕಾಲೇಜ್ ಸಿಗುತ್ತೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ರಿಸಲ್ಟ್ ಯಾವಾಗ ಬರುತ್ತೆ, ನಿಮಗೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಇದೆ ಸರ್ ರಿಸಲ್ಟ್ ಯಾವಾಗ ರೀ, PGCET ರಿಸಲ್ಟ್ ಯಾವಾಗ? ಸೊ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ PGCET ಎಕ್ಸಾಮ್ ಬರ್ದಿದ್ರೆ ಬಿಡ್ರಿ, PGCET ಎಕ್ಸಾಮ್ ಬಿಡಿದ್ರೆ ಸೆಕೆಂಡರಿ. ಬಟ್ ನೀವು ನೆಕ್ಸ್ಟ್ MBA ಅಥವಾ MCA ಏನಾದರೂ ಮಾಡ್ತಿದ್ರೆ ಸೊ ನಿಮಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಬೇಕು. ಓಕೆ, ಅಲ್ಲಿ ಕಾಲೇಜ್ ಲಿಸ್ಟ್ ಹಾಕ್ತೀವಿ, ಕಾಲೇಜ್ ರ್ಯಾಂಕಿಂಗ್ ಹಾಕ್ತೀವಿ, ನಿಮ್ಮ ಕೌನ್ಸಿಲ್ ಯಾವಾಗ ಬರುತ್ತೆ ಸೊ ಪ್ರತಿಯೊಂದು ಅಪ್ಡೇಟ್ ಲಿಂಕ್, ಡೈರೆಕ್ಟ್ ಲಿಂಕ್ ಆಗಿರ್ಬೋದು, ಸೊ ಅಪ್ಡೇಟ್ ಎಲ್ಲ ಕೂಡ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ. ಓಕೆ, ನೀನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು PT ಮತ್ತು ಇವರಿಗೆ ಎಕ್ಸ್ ಸರ್ವಿಸ್ಮನ್ಗಳಿಗೆ, ಸೊ ಅದೆಲ್ಲ ಅಪ್ಡೇಟ್ ಹಾಕಿದ್ದೀವಿ. ಸೊ ನಿಮ್ದು ಯಾವಾಗ ಬರುತ್ತೆ ನಿಮ್ಮದು ಕೂಡ ಅಪ್ಡೇಟ್ ಮಾಡ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ವಾಟ್ಸಪ್ ಬರ್ಬೋದು. ಓಕೆ ಸ್ನೇಹಿತರೆ, ನೋಡ್ರಿ ಲಾಸ್ಟ್ ಟೈಮ್ ನಾವು ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ಹೋಗಬೇಕಾಗುತ್ತೆ. ಓಕೆ, ಸೊ ಲಾಸ್ಟ್ ಟೈಮು KE ರಿಲೇಟೆಡ್ PGCET ಎಕ್ಸಾಮ್ ನಡೆದಾಗ ಸೊ ಒಂದು 40 ದಿನ ತೊಗೊಂಡಿದ್ರು. 40 ದಿನ ಆಸ್ಪಾಸಲ್ಲಿಂದ ರಿಸಲ್ಟ್ ಬಿಡಲಿಕ್ಕೆ ಸೊ ಟೈಮನ್ನು ತೊಗೊಂಡಿದ್ರು KE ದವರು. ಓಕೆ, ಈ ಬಾರಿ ಕೂಡ ಯಾವುದೇ ರೀತಿಯ ಇಶ್ಯೂಗಳಾಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಕರೆಕ್ಟಾಗಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗಿದ್ದಾವೆ. ಸೊ ಹಲವಾರು ಕಡೆ ಎಕ್ಸಾಮ್ ಎಲ್ಲ ಕರೆಕ್ಟಾಗಿ ಕಂಡಕ್ಟ್ ಆಗಿದ್ದಾವೆ. ಓಕೆ, ಒಂದು ಕಡೆ ಏನು ಹೇಳ್ತಾ ಇದ್ರು, ಸೊ ಒಂದು ಕಡೆ ಸ್ಕ್ಯಾನ್ ಆಗಿಲ್ಲ, ಸೊ ಅದು ವಾಪಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಓಕೆ, ಅದೆಲ್ಲ ಬರೋಬರಿ ಐತಿ, ಎಲ್ಲ ಬಿಟ್ಬಿಡ್ರಿ, ತಲೆ ತೆಗೀರಿ, ಅದು ಆಗೈತಿ ಇದು ಆಗೈತಿ ಏನೂ ಇಲ್ಲ. ಓಕೆ, ಸೊ ಈ ಬಾರಿ ಟೋಟಲ್ ಅಟೆಂಡ್ ಆಗೋದ್ರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 60,000 ಜನ. ಓಕೆ, ಹೆಚ್ಚು ಕಡಿಮೆ 60 ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು, ಆಫೀಸಲ್ಲಾಗಿ ಯಾರಿಗೂ ಗೊತ್ತಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ಅಂದರೆ 60,000 ಜನ ಇಲ್ಲಿ ಈ ಬಾರಿ ಎಕ್ಸಾಮನ್ನು ಅಟೆಂಡ್ ಆಗಿದ್ದಾರೆ PGCET. ಅದರ ಮಿಕ್ಸ್ ಐತಿ. ಓಕೆ, MBAನೂ ಐತಿ, MCAನೂ ಐತಿ. ಓಕೆ, ಟೋಟಲ್ 60,000 ಜನದ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ನಾವು. ಸೊ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ನಿಮ್ಮನ್ನ ಸ್ಟಾರ್ಟಿಂಗ್ ಹೇಳಿದ್ದೀನಿ, ಎಕ್ಸಾಮ್ ಲಾಸ್ಟ್ ಇಯರ್ 40 ಡೇಸ್ ತೊಗೊಂಡಾರ. ಈ ಬಾರಿ ನಾವು 40 ಡೇಸ್ ಅಂತ ಕನ್ಸಿಡರ್ ಮಾಡಿದರೆ ಜೂನ್ 14ಕ್ಕೆ ಎಕ್ಸಾಮ್ ಮುಗಿದವು. ಓಕೆ, ಅಂದರೆ ಜೂನ್ 14ಕ್ಕೆ ಎಕ್ಸಾಮ್ ಇತ್ತು. ಸೊ ಅದ್ರ 1 ಮಂತ್ ಅಂದರೆ 30 ಡೇಸ್ ಅಂದರೆ ಜುಲೈ 14. ಓಕೆ, ಸೊ ಜುಲೈ ಅಲ್ಲಿದ್ದು ಪ್ಲಸ್ 10 ಡೇಸ್ ಅಂದರೆ 40 ಡೇಸ್ ಅನ್ಕೊಳ್ಳೋಣ. ಸೊ ಜುಲೈ 24-25 ತನಕ ಸೊ ಇಲ್ಲಿ ನಿಮಗೆ 40 ದಿನ ಆಗುತ್ತೆ. ಓಕೆ, ಸೊ ಅದು ಬಿಡ್ರಿ, ಜುಲೈ 1 ಮಂತ್ ಬಿಡ್ರಿ, ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್. ಓಕೆ, ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಒಳಗಡೆ ನಿಮ್ಮದು PGCET ರಿಸಲ್ಟ್ ಬರ್ತದೆ. ಓಕೆ, ಆ್ಯಂಡ್ ಇದು PGCET ಒಂದೇ ಅಲ್ಲ, ಸೊ ಬೇರೆ ಎಕ್ಸಾಮ್ಸ್ ಏನು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಆಗಿದ್ದಾವೆ. ಸೊ ಸ್ಟೇಟದಾಗಿರ್ಬೋದು, ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಾಗಿರ್ಬೋದು, ಅವು ಬೇಗ ಬರ್ತವೆ. ಯಾಕಂದರೆ ತುಂಬ ಟೈಮ್ ಉಳಿದಿಲ್ಲ, ಆಲ್ರೆಡಿ ಎಕ್ಸಾಮ್ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಓಕೆ, ಮಾಸ್ಟರ್ಸ್ದು MBA ಆಗಿರ್ಬೋದು, MCA ಆಗಿರ್ಬೋದು, ಅಡ್ಮಿಷನ್ ಹಲವಾರು ಕಾಲೇಜ್ಗಳಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಸೊ ಇವರು ಕೂಡ ಡಿಲೇ ಮಾಡಿದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ. ಓಕೆ, ಈಗ ನೋಡಿರಿ, ನೀವು ಅಂದ್ಕೊಂಡಿರ್ತೀರಿ ನಾನು PGCET ರ್ಯಾಂಕ್ ಮೇಲೆ ಹೋಗ್ಬೇಕಂತ ನೀವು ಅಂದ್ಕೊಂಡಿರ್ತೀರಿ. ಓಕೆ, ಅಥವಾ ನೀವು PGCET ರ್ಯಾಂಕ್ ಬರಲಿಲ್ಲ ಅಂದರೆ ಸೊ ನೀವು ಪ್ರೈವೇಟ್ ಕಾಲೇಜೊಳಗೆ ಅಡ್ಮಿಷನ್ ತೊಗೋಬೇಕಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬೇಕಲ್ಲ. ಸೊ ಹಾಗಾಗಿ ಲೇಟ್ ಆದರೆ ತುಂಬ ಹುಡುಗರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ಬೋದು, ಈ ನೀವು ಎಷ್ಟು ಸ್ಕೋರ್ಗಳನ್ನು ಮಾಡ್ಬೋದು. ಓಕೆ, ನೀವು ಬರೆದು ಬಂದಿರ್ತಾರೆ ಎಕ್ಸಾಮ್ಸ್, ನಿಮಗೆ ಗೊತ್ತಿರ್ತದೆ ಎಷ್ಟು ಸ್ಕೋರ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆ್ಯಂಡ್ ನಮ್ಮ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಇಲ್ಲಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು. ಓಕೆ, ಟೆಲಿಗ್ರಾಮ್ ಗ್ರೂಪ್ ಕೂಡ ಐತಿ. ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು, ಅಲ್ಲೆಲ್ಲ ಗೌರ್ಮೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದೆ ವಿಡಿಯೋ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು, ವಾಟ್ಸಪ್ ಗ್ರೂಪ್. ಥ್ಯಾಂಕ್ ಯು, ಜೈ ಹಿಂದ್.